ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ವಿಷಾಹಾರ ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆ ಆಗಿದೆ. ತನಿಖೆ ಕೂಡ ಚುರುಕುಗೊಂಡಿದೆ. ಮಳವಳ್ಳಿಯ ಡಿವೈಎಸ್ಪಿ ಕೃಷ್ಣಪ್ಪ ನೇತೃತ್ವದಲ್ಲಿ ಇವತ್ತು ತನಿಖೆ ಮುಂದುವರಿತಾ ಇದೆ. ಊಟ ತಯಾರಾಗಿದ್ದಂಥ ಹೋಟೆಲ್ಗೆ ತನಿಖಾ ತಂಡ ಪರಿಶೀಲನೆ ಮಾಡಿದೆ. ವಿದ್ಯಾರ್ಥಿಗಳ ಸಾವಿಗೆ ಹೋಟೆಲ್ ಮಾಲೀಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 16 ವರ್ಷಗಳಿಂದ ಹೋಟೆಲ್ ನಡೆಸಿಕೊಂಡು ಬಂದಿದ್ದೀನಿ. ಸರ್ಕಾರಿ ಕಾರ್ಯಕ್ರಮಗಳಿಗೂ ನಮ್ಮಲ್ಲೇ ಆರ್ಡರ್ ಕೊಡ್ತಾ ಇದ್ದಾರೆ. ಈವರೆಗೆ ಅಂತ ಯಾವುದೇ ರೀತಿ ಅನಾಹುತ ನಡೆದಿಲ್ಲ. ನಮ್ಮ ಗ್ರಾಹಕರಿಗೂ ಏನೂ ಸಮಸ್ಯೆ ಆಗಿಲ್ಲ. ಪಾಪ ಮಕ್ಕಳಿಗೆ ಹಿಂಗಾಗಿರೋದು ನೋವು ತಂದಿದೆ ಅಂತ ಹೇಳಿದ್ದಾರೆ. ಶುಕ್ರವಾರ ಹೋಳಿ ಹಬ್ಬ ಇತ್ತು. ಯಾರು ಆರ್ಡರ್ ಕೊಟ್ಟರು ಸರ್? ಏನೇನು ಮಾಡಿದ್ರಿ ಸರ್ ಅಂತೇಳಿ? ಸರ್ ಅವತ್ತು ಸೈಡುಗಳು ಆರ್ಡರ್ ಕೊಟ್ಟಿದ್ದರು. ಒಟ್ಟು ಅವ್ರಿಗೆ 150 ಜನಕ್ಕೆ ತಯಾರು ಮಾಡಿದ್ವು. ನಮಗೆ 120 ಜನಕ್ಕೆ ತಯಾರು ಮಾಡ್ಕೊಂಡಿದ್ವು. ಒಂದೇ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ವು. ಅವ್ರಿಗೆ ಬೇರೆ ನಮಗೆ ಬೇರೆ ಹಾಕಿ ಕಳಿಸೋದು. ಅವ್ರಿಗೆ ಮೊಸರು ಬಜ್ಜಿ, ಚಟ್ನಿ, ಬಾತು ಕಳಿಸಿದ್ವು. ಅಂದರೆ ನಿಮ್ಮ ಗ್ರಾಹಕರು ಕೂಡ ಅದೇ ತಿಂದರು ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಏನಾರ ಹೆಚ್ಚು ಕಡಿಮೆ ಅವ್ರಿಗೆ ಏನಾಗಿದೆ ಮಾಹಿತಿ ಇದೆಯಾ ಸರ್? ಸರ್ ನಮ್ಮ ಗ್ರಾಹಕರಲ್ಲಿ ನಮ್ಮ ಹೋಟ್ಲು ಇದಕ್ಕೆ ಏನೂ ಆಗಿಲ್ಲ. ಗ್ರಾಹಕರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಮಗೆ ತಿಳಿದಂಗೆ ಭಾನುವಾರ ನಮ್ಮ ಪೊಲೀಸ್ನವರು ಹೇಳಿದ್ದ ಮಾಹಿತಿ ಹಿಂಗಾಗಿದೆ ಅಂತ. ಆವಾಗ ನನಗೆ ವಿಷಯ ಗೊತ್ತಿರೋದು. ಏನಾಗಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಮಗೆ ವಿಷಯ ಯಾರೂ ತಿಳಿಸಿಲ್ಲ ಸರ್. ಸರ್ ಯಾಕೆಂದರೆ ಎಷ್ಟು ವರ್ಷದಿಂದ ಹೋಟೆಲ್ಗಳು ನಡ್ಕೊ ಬರ್ತಾ ಇದ್ದೀರಾ ಸರ್ ನಿಮ್ಮ ಹತ್ರ? ನಾವು 16 ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದೀವಿ ಸರ್. ಅಂದರೆ ಮಳವಳ್ಳಿ ಪಟ್ಟಣದ ಎಲ್ಲ ಸರ್ಕಾರಿ ಕಚೇರಿಗಳು ನಿಮ್ಮ ಹೋಟೆಲಿಂದ ಊಟ ಹೋಗ್ತಾ ಇತ್ತು. ಯಾವಾಗಲೂ ಹಿಂಗೆ ಆಗಿರಲಿಲ್ಲ ಸರ್. ಈಗ ಹಿಂಗೆ ಆಗ್ಬಿಟ್ಟಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತೇಳಿ? ಸರ್ ಅದೇ ನನಗೆ ಗೊತ್ತಾಯ್ತಲ್ಲ. ಯಾಕೆಂದರೆ ನಾವು ಆಗಿಂದ ಚೆನ್ನಾಗೇ ಮಾಡ್ಕೊಬರ್ತಾಯಿದ್ವು. ಏನಾಗಿದೆ ಏನು ಅಂತ ತನಿಖೆ ಮಾಡಿದ್ರೆ ಗೊತ್ತಾಗೋದು. ಏನಾಗಿದೆ ಅಂತ ನನಗೂ ಗೊತ್ತಾಯ್ತಲ್ಲ ಸರ್. ಅವತ್ತು ಯಾರು ಅಡುಗೆಯನ್ನು